ಹಾಯ್ ಫ್ರೆಂಡ್ಸ್, ಕನ್ನಡ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಬೀಟ್ರೋಟ್ ಪಲ್ಯ. ಸೊ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಆಯಿಲು, ಕಾಯಿ ತುರಿ, ಕಡಲೆಬೇಳೆ, ಉಪ್ಪು, ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವು ಸೊಪ್ಪು. ಅದ್ರ ಜೊತೆಗೆ ಒಂದು ಬೀಟ್ರೋಟ್ನ ತುರಿದಿಟ್ಕೊಳ್ಳಿ ಚಿಕ್ಕಕ್ಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕಕ್ಕೆ ತುರಿದಿಟ್ಕೊಳ್ಳಿ. ಬೀಟ್ರೋಟ್ ಪಲ್ಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಸೊ ಇದನ್ನು ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆರ್ 2 ಟೈಮ್ ಮಾಡ್ಕೊಂಡು ತಿಂತಾಯಿರಿ. ಅದು ಪ್ರಾಪರಾಗಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದನ್ನೆಲ್ಲ ಹೆಚ್ಚಿ ತುರಿದಿಟ್ಕೊಂಡ್ಮೇಲೆ ಆಯಿಲ್ನ ಬಿಸಿಗೆ ಇಟ್ಕೊಳ್ಳಿ. ಸೊ ಆಯಿಲ್ ಬಿಸಿಗೆ ಇಟ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಫಸ್ಟು ಸಾಸಿವೆ ಹಾಕಿ. ಆ ಸಾಸಿವೆ ನೀಟಾಗಿ ಚಟ್ ಚಟ್ ಅಂತ ಸಿಡಿತಾ ಇರಲಿ. ಅದಾದಮೇಲೆ ಸ್ವಲ್ಪ ಅದ್ರ ಜೊತೆನೇ ಜೀರಿಗೆನೂ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ ನೋಡ್ಕೊಂಡು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜೀರಿಗೆ. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕಿ, ಸ್ವಲ್ಪ ಆಗಲಿ. ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಅನಿಸಿದ ತಕ್ಷಣ ಏನು ಮಾಡಿ, ನೆಕ್ಸ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ. ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಕಡಲೆಬೇಳೆನ. ಅಂದರೆ ಜಾಸ್ತಿ ಮಾಡ್ತೀರಾ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡ್ತೀರಾ ಕಮ್ಮಿ ಹಾಕ್ಕೊಳ್ಳಿ. ಸೊ ಈಗ ಅದನ್ನೆಲ್ಲ ಇನ್ನೊಂದು ಸರಿ ಎಣ್ಣೆಯಲ್ಲಿ ನೀಟಾಗಿ ಅದನ್ನು ಫ್ರೈ ಆಗಲಿ. ಒಟ್ಟು ಪ್ರತಿಯೊಂದೂ ನೀಟಾಗಿ ಫ್ರೈ ಆಗಲಿ. ಊಟಲ್ಲಿ ಹಂಗೆ ಮಾಡ್ತಾಯಿರಿ, ಅದು ನೀಟಾಗಿ ಫ್ರೈ ಆಗುತ್ತೆ. ಸೀದ್ಬಿಟ್ರೆ ಕಷ್ಟ ಇಲ್ಲ, ಅಂದರೆ ಅದು ಸೀದ್ರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಸೊ ಅದು ನಿಮಗೆ ಫೈನಲಾಗಿ ಯಾವಾಗ ಅದು ಕ್ಲೀನಾಗಿ ಡ್ರೈ ಅಥವಾ ಫ್ರೈ ಆಗಿದೆ ಅನಿಸುತ್ತೆ, ಆವಾಗ ಅದಕ್ಕೆ ನೀವೇನು ಮಾಡಿ, ಹಸಿರು ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ತೀರಲ್ಲ, ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣ್ಸಿನ್ಕಾಯಿ ಅಷ್ಟೇ ಸ್ವಲ್ಪ ಅದೇನು ಫುಲ್ ಕಂಪ್ಲೀಟಾಗಿ ಫ್ರೈ ಆಗೋಲ್ಲ, ಬಟ್ ನಿಮ್ಗೆ ನೋಡಿ ಒಂದು ಅಳತೆಯಲ್ಲಿ ಗೊತ್ತಾಗ್ತಲ್ಲ, 1-2 ನಿಮಿಷ ಅಥವಾ 1-3 ನಿಮಿಷ ಅಥವಾ ಅದ್ರ ಮೇಲ್ಗಡೆ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಫೈನಲಾಗಿ ಈರುಳ್ಳಿ ಹಾಕಿ. ಎಷ್ಟು ತೊಳೆದಿಟ್ಕೊಂಡಿರ್ತೀರೋ ಅಷ್ಟನ್ನು ಈರುಳ್ಳಿ ಹಾಕಿ ಒಂದು ಸಲ ಫೈನಲಾಗಿ. ಅದು ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಮೇಲಿಂದ ಕೆಳಗಡೆ ಎಲ್ಲ ಈರುಳ್ಳಿ ಮತ್ತು ಬೇಳೆ ಎಲ್ಲ ಕೆಳಗಡೆ ಇದ್ದರೆ ಅದು ಹಂಗೇ ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಏನೇನು ಅದಕ್ಕೆ ಫ್ರೈ ಮಾಡೋಕೆ ಹಾಕ್ಕೊಂಡಿದ್ವಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಈರುಳ್ಳಿ ಬಂದು ಕಲರ್ ಚೇಂಜ್ ಆಗಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ, ನೋಡಿ ಚೇಂಜ್ ಆಗ್ತಾಯಿದೆ, ಇನ್ನೂ ಚೇಂಜ್ ಆಗಬೇಕು. ಅದು ಕಲರ್ ಚೇಂಜ್ ನೋಡಿ, ಕಲರ್ ಚೇಂಜ್ ಆಯಿತು. ನೋಡಿ ಆ ಕಲರ್ ಚೇಂಜ್ ಆದಮೇಲೆ ನೀವೇನು ಮಾಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕೊಂಡು ಅದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಕೆಳಗಡೆನೇ ಇದ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಅದು ನಿಮಗೆ ಗೊತ್ತಾಗಲ್ಲ, ಸೊ ಕೆಳಗಡೆ ಏನಿರುತ್ತೆ ಏನು ಸೀದೋಗುತ್ತೆ ಅಂತ. ಸೊ ಹಂಗಾಗಿ ಅದೊಂದು 2 ನಿಮಿಷ ಸೌಟ್ ಹಂಗೆ ಅಲ್ಲಾಡಿಸ್ತಾನೆ ಇದ್ದರೆ ಅದು ಪ್ರತಿಯೊಂದೂ ಅದರಲ್ಲಿ ಏನೇನು ಹಾಕಿದ್ದೀರ ಅದೆಲ್ಲ ಪ್ರಾಪರಾಗಿ ಬಾಯ್ಲ್ ಆಗುತ್ತೆ. ಸೊ ಅದು ಬಾಯ್ಲ್ ಆದಮೇಲೆ ನೀವೇನು ಮಾಡಿ, ತುರಿದಿಟ್ಕೊಂಡಿರ್ತೀರಲ್ಲ, ಸೊ ಬೀಟ್ರೋಟ್ನ ಫುಲ್ ಕಂಪ್ಲೀಟಾಗಿ ಅದಕ್ಕೆ ಹಾಕ್ಕೊಳ್ಳಿ. ನೀವೆಷ್ಟು ಬೀಟ್ರೋಟ್ ತುರಿದಿಟ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳಿ. ಬೈ ಚಾನ್ಸ್ ಅದೇನಾದರೂ ಬೀಟ್ರೋಟ್ ರಸ ಬಿಟ್ಟಿತ್ತು ಅಂದರೆ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಅದು ನೋಡಿ, ಅದು ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಬರುತ್ತೆ. ನೀಟಾಗಿ ಮಿಕ್ಸ್ ಆಗಿದೆ ಇದು, ಆವಾಗಲೇ ಮಿಕ್ಸ್ ಮಾಡ್ತಾಯಿದ್ರು, ಈಗ ಮಿಕ್ಸ್ ಆಗಿದೆ ಇದು ಆ್ಯಕ್ಚುಲಿ. ಸೊ ಬಟ್ ಆ ಬೀಟ್ರೋಟ್ದು ಸ್ಮೆಲ್ ಇದೆಯಲ್ಲ, ಅದು ಹಸಿ ಸ್ಮೆಲ್ ಹೋಗಬೇಕು. ಸೊ ಅಲ್ಲಿ ತನಕ ನೀವು ಆ ಟೆನಿಕಾಸ್ಟ್ ಬಾಯ್ಲ್ ಮಾಡಲೇಬೇಕು. ಬಟ್ ಅಷ್ಟುದ್ದ ಲಾಂಗ್ ವಿಡಿಯೋ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಶಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಇವಾಗ ನೀಟಾಗಿ ಅದು ಬಾಯ್ಲ್ ಆಗಿದೆ. ಅದಾದಮೇಲೆ ಕಾಯಿ ತುರಿನೂ ತುರಿದಿಟ್ಕೊಂಡಿರ್ತೀರಲ್ಲ, ಅದನ್ನು ಫುಲ್ ಉದುರಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿನೂ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಮಿಕ್ಸ್ ಮಾಡ್ತಂಗಿರುತ್ತೆ. ಫುಲ್ಲು ಮಿಕ್ಸ್ ಆದಾಗ ನೋಡಿ ಈ ಥರ ಬರುತ್ತೆ. ಇನ್ನು ಮಿಕ್ಸ್ ಆಗ್ತಾಯಿದೆ, ಫುಲ್ ಮಿಕ್ಸ್ ಆಗಿಲ್ಲ. ನೋಡಿ ಈಗ ಫುಲ್ ಮಿಕ್ಸ್ ಆಗಿದೆ. ಆ ಕಾಯಿ ತುರಿನೂ ಅಷ್ಟೇ ಫುಲ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿ ಅದೆಲ್ಲ ಹಸಿ ಸ್ಮೆಲ್ ಹೋಯ್ತು ಅಂದರೆ ನಿಮಗಲ್ಲಿ ಬೀಟ್ರೋಟು ಪಲ್ಯ ಮಾಡಿದ ಕತೆ ಮುಗೀತು ಅಂತ. ಸೊ ಇದನ್ನು ತೆಗೆದ್ಬಿಟ್ಟು ಸೈಡಿಗೆ ಇಕ್ಕಿ, ಓಕೆನಾ. ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ, ಮಾಮೂಲಿ ಈಗ ನಾವು ಬೀಟ್ರೋಟ್ ಪಲ್ಯಕ್ಕೆ ಬಂದು ಪೂರಿ ಮಾಡ್ತಾಯಿದ್ದೀವಿ. ಸೊ ಪೂರಿ ಹಿಟ್ಟೆಲ್ಲ ಮಾಮೂಲಿ ನಾವು ಆಲ್ರೆಡಿ ಕಲಿಸ್ಕೊಂಡು ಇಟ್ಕೊಂಡಿದ್ವಿ. ಸೊ ನಿಮಗೆ ತೋರ್ಸೋಕ್ಕೆ ಅಂತ ಒಂದೆರಡು ಪೂರಿ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಪೂರಿ ಮಾತ್ರ. ನಿಮಗೇನಾದರೂ ಪೂರಿ ಮಾಡೋ ವೀಡಿಯೋನು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಈ ಥರ ಪೂರಿ ಮಾಡೋದು ಹೇಳ್ಕೊಡ್ತೀವಿ. ಆ ಪೂರಿ ಆದಮೇಲೆ ನೋಡಿ, ಇದು ಚಪಾತಿ, ಸೇಮ್ ಅದೇ ಹಿಟ್ಟಲ್ಲೇ ಚಪಾತಿನೂ ಮಾಡ್ಕೊತಾ ಇದ್ದೀವಿ. ಪೂರಿ ಚಪಾತಿ ಎರಡಕ್ಕೂ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು. ಸೊ ಹಂಗಾಗಿ ನಾವು ಎರಡೂ ಮಾಡ್ತಾಯಿದ್ದೀವಿ. ನೀಟಾಗಿ ಬೇಯಿಸ್ಕೊಳ್ಳಿ. ಆದರೆ ನೋಡಿ ಈ ಥರ ಹಿಂಗೆ ಎಲ್ಲ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ರೆ. ನಮಗೆ ಎಣ್ಣೆ ಇಷ್ಟ, ಸೊ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಹಾಕೊಂಡು ಮಾಡ್ಬೋದು, ಹಾಕೊಂಡಲ್ಲೇ ಹೋದ್ರೂ ಮಾಡ್ಬೋದು. ಸೊ ನೀಟಾಗಿ ಅದೊಟ್ಟು ಬೇಯಲಿ, ಒಟ್ಟು ಚಪಾತಿನೂ ಅಷ್ಟೇ ನೀಟಾಗಿ ಬೇಯಲಿ. ಈಗ ಒಂದು ಸ್ವಲ್ಪ ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಟಚ್ ಈ ಥರ ಬರುತ್ತೆ. ಪೂರಿ, ಚಪಾತಿ, ಬೀಟ್ರೋಟ್ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.